ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮಧ್ಯಂತರ ಬೇಲ್ ಪಡೆದಿರುವ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇತ್ತ ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಅಂತಿಮವಾಗಿ ಹೈಕೋರ್ಟ್ನಲ್ಲಿ ಇಂದು ದರ್ಶನ್ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಈಗಾಗಲೇ ಸಿಎಂ ಡಿಸಿಎಂ ಗಮನಕ್ಕೂ ಕೂಡ ಬಂದಿದೆ. ಎಲ್ಲ ಸರಿಪಡಿಸುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಎಫ್ಐಆರ್ ಹಾಕಿದ ಮೇಲೆ ಬಿ ರಿಪೋರ್ಟ್ ಹಾಕಬಹುದು. ಕಂಪ್ಲೇಂಟ್ ಕೊಟ್ಟಿರೋ ಕಾರಣ ಎಫ್ಐಆರ್ ದಾಖಲಾಗಿದೆ. ಈಗ ಬಿ ರಿಪೋರ್ಟ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನು ಸಮಸ್ಯೆ ಅಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅದನ್ನೆಲ್ಲ ಸೆಟ್ರೈಟ್ ಮಾಡಲಿಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನಾಗುತ್ತೆ, ಎಫ್ಐಆರ್ ಹಾಕಿದ್ಮೇಲೆ ಬಿ ರಿಪೋರ್ಟ್ ಹಾಕಬಾರ್ದು ಅಂತಿದೆಯಾ? ಅದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಎಫ್ಐಆರ್ನಲ್ಲಿ ಈಗಾಗಲೇ ಅವರು ಅದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಒಂದು ಬಿ ರಿಪೋರ್ಟ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದರ ಬಗ್ಗೆ ನಿರ್ಮಲಾನಂದನಾಥ ಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಹಾವೇರಿಯಲ್ಲಿ ನಡೆದಿತ್ತು, ಈ ಬಾರಿ ಮಂಡ್ಯದಲ್ಲಿ ನಡೀತಾ ಇರೋದು ತುಂಬಾ ಖುಷಿ ವಿಚಾರ ಎಂದು ಹೇಳಿದ್ದಾರೆ. ಇನ್ನು ಸಮ್ಮೇಳನವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ 28 ಸಮಿತಿಗಳನ್ನ ರಚನೆ ಮಾಡಿದ್ದಾರೆ. ಈ ಸಮ್ಮೇಳನಕ್ಕೆ ನಾಡಿನ ಎಲ್ಲಾ ಜನರು ಬರಬೇಕು. ಕನ್ನಡ ನಿಘಂಟು ಬರೆದ ಕಿಟಲ್ ಕುಟುಂಬಸ್ಥರು ಸಹ ಬರ್ತಾರೆ. ಭುವನೇಶ್ವರಿಗೆ ಗೌರವ ಸಲ್ಲಿಸುವುದಕ್ಕೆ ಎಲ್ಲರೂ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಈ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಪ್ರೆಸೆಂಟ್ ಮಾಡಿ ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು 28 ಸಮಿತಿಗಳ ಮುಖಾಂತರ ಆಗ್ತಾ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 20, 21, 22ನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಭುವನೇಶ್ವರಿಯ ನುಡಿ ಜಾತ್ರೆಯ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನ ಬಗ್ಗೆ ಮಾತನಾಡಿದ್ದಾರೆ. ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಯತ್ನಾಳ್ ಸಾಣೆಹಳ್ಳಿಗೆ ಹೋಗಿ ರಾಗಿ ಮುದ್ದೆ ತಿಂದು ಮೊದಲು ಬಸವ ತತ್ವ ಕಲಿಯಲಿ. ವಕ್ಫ್ ಆಕ್ಟ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಅದನ್ನ ಮಾಡಿದ್ದು ಬ್ರಿಟಿಷರು. ಯಾವ ಆಸ್ತಿಯನ್ನು ಕೂಡ ವಕ್ಫ್ ಎಂದು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ನಿಯಮ ಇದೆ ಅಂತ ಯತ್ನಾಳ್ ವಿರುದ್ಧ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. 2700 ನೋಟಿಸ್ ಬೊಮ್ಮಾಯಿ ಇದ್ದಾಗ ಕೊಟ್ಟಾರ. ಇವರಿದ್ದಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಬರೀ 700 ಅಷ್ಟೇ. ಆಗ ಬೊಮ್ಮಡಿ ಹೊರಗೆ ಬರಲಿಲ್ಲ. ಈ 3 ಉಪಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬಂದಿದೆ. ಆದ್ದರಿಂದ ಇದರಿಂದ ನಾನು ರೈತ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇಬರಿಗೂ ಕರೀತಾ ಇದ್ದೀವಿ. ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು ಜನರಿಗೆ ತಪ್ಪು ದಾರಿಗೆ ಎಳೆಯಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನು ನಿಮ್ಮದೇ. ಈಗ ಹಾವೇರಿ 4 ಎಕರೆ ಇತ್ತು, ಕೊಡಬೇಕು ಅಂತೇಳಿ DC ಹೇಳಿದ್ದೀವಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರಣೆ ಮುಂದೂಡಿಕೆ ಆಗಿದೆ. ಇದೇ ಸಮಯದ ಕೊರತೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ 6ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ವಿಚಾರಣೆ ಮುಂದೂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮಧ್ಯಂತರ ಬೇಲ್ ಪಡೆದಿರುವ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇತ್ತ ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಅಂತಿಮವಾಗಿ ಹೈಕೋರ್ಟ್ನಲ್ಲಿ ಇಂದು ದರ್ಶನ್ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಈಗಾಗಲೇ ಸಿಎಂ ಡಿಸಿಎಂ ಗಮನಕ್ಕೂ ಕೂಡ ಬಂದಿದೆ. ಎಲ್ಲ ಸರಿಪಡಿಸುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಎಫ್ಐಆರ್ ಹಾಕಿದ ಮೇಲೆ ಬಿ ರಿಪೋರ್ಟ್ ಹಾಕಬಹುದು. ಕಂಪ್ಲೇಂಟ್ ಕೊಟ್ಟಿರೋ ಕಾರಣ ಎಫ್ಐಆರ್ ದಾಖಲಾಗಿದೆ. ಈಗ ಬಿ ರಿಪೋರ್ಟ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನು ಸಮಸ್ಯೆ ಅಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ.
ಅದನ್ನೆಲ್ಲ ಸಟ್ರೈಟ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನಾಗುತ್ತೆ, FIR ಹಾಕಿದ್ಮೇಲೆ ಬಿ ರಿಪೋರ್ಟ್ ಹಾಕಬಾರ್ದು ಅಂತಿದೆಯಾ? ಅದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಆಧಾರದ ಮೇಲೆ FIR ಹಾಕಿದ್ದಾರೆ. FIRನಲ್ಲಿ ಈಗಾಗಲೇ ಅವರು ಅದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಒಂದು ಬಿ ರಿಪೋರ್ಟ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದರ ಬಗ್ಗೆ ನಿರ್ಮಲಾನಂದನಾಥ ಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಹಾವೇರಿಯಲ್ಲಿ ನಡೆದಿತ್ತು, ಈ ಬಾರಿ ಮಂಡ್ಯದಲ್ಲಿ ನಡೀತಾ ಇರೋದು ತುಂಬಾ ಖುಷಿ ವಿಚಾರ ಎಂದು ಹೇಳಿದ್ದಾರೆ. ಇನ್ನು ಸಮ್ಮೇಳನವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ 28 ಸಮಿತಿಗಳನ್ನ ರಚನೆ ಮಾಡಿದ್ದಾರೆ. ಈ ಸಮ್ಮೇಳನಕ್ಕೆ ನಾಡಿನ ಎಲ್ಲಾ ಜನರು ಬರಬೇಕು. ಕನ್ನಡ ನಿಘಂಟು ಬರೆದ ಕಿಟಲ್ ಕುಟುಂಬಸ್ಥರು ಸಹ ಬರ್ತಾರೆ. ಭುವನೇಶ್ವರಿಗೆ ಗೌರವ ಸಲ್ಲಿಸುವುದಕ್ಕೆ ಎಲ್ಲರೂ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಈ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಪ್ರೆಸೆಂಟ್ ಮಾಡಿ ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು 28 ಸಮಿತಿಗಳ ಮುಖಾಂತರ ಆಗ್ತಾ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 20, 21, 22ನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಭುವನೇಶ್ವರಿಯ ನುಡಿ ಜಾತ್ರೆಯ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಕಲ ಸಿದ್ಧತೆಯನ್ನು ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನ ಬಗ್ಗೆ ಮಾತನಾಡಿದ್ದಾರೆ. ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಯತ್ನಾಳ್ ಸಾಣೆಹಳ್ಳಿಗೆ ಹೋಗಿ ರಾಗಿ ಮುದ್ದೆ ತಿಂದು ಮೊದಲು ಬಸವ ತತ್ವ ಕಲಿಯಲಿ. ವಕ್ಫ್ ಆಕ್ಟ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಅದನ್ನ ಮಾಡಿದ್ದು ಬ್ರಿಟಿಷರು. ಯಾವ ಆಸ್ತಿಯನ್ನು ಕೂಡ ವಕ್ಫ್ ಎಂದು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ನಿಯಮ ಇದೆ ಅಂತ ಯತ್ನಾಳ್ ವಿರುದ್ಧ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. 2700 ನೋಟಿಸ್ ಬೊಮ್ಮಾಯಿ ಇದ್ದಾಗ ಕೊಟ್ಟಾರ. ಇವರಿದ್ದಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಬರೀ 700 ಅಷ್ಟೇ. ಆಗ ಬೊಮ್ಮಡಿ ಹೊರಗೆ ಬರಲಿಲ್ಲ. ಈ 3 ಉಪಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬಂದಿದೆ. ಆದ್ರಿಂದ ಇದರಿಂದ ನಾನು ರೈತ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇಬರಿಗೂ ಕರೀತಾ ಇದ್ದೀವಿ. ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು ಜನರಿಗೆ ತಪ್ಪು ದಾರಿಗೆ ಎಳೆಯಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನು ನಿಮ್ಮದೇ. ಈಗ ಹಾವೇರಿ 4 ಎಕರೆ ಇತ್ತು, ಕೊಡಬೇಕು ಅಂತೇಳಿ DC ಹೇಳಿದ್ದೇವೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರಣೆ ಮುಂದೂಡಿಕೆಯಾಗಿದೆ. ಇದೇ ಸಮಯದ ಕೊರತೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ 6ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ವಿಚಾರಣೆ ಮುಂದೂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮಧ್ಯಂತರ ಬೇಲ್ ಪಡೆದಿರುವ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಅಂತಿಮವಾಗಿ ಹೈಕೋರ್ಟ್ನಲ್ಲಿ ಇಂದು ದರ್ಶನ್ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಈಗಾಗಲೇ ಸಿಎಂ ಡಿಸಿಎಂ